ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತು ಮೈ ತಗೋ ಬಾಕ್ಸು ಅಂತ ಬಾಕ್ಸನ್ನ ಕೊಡ್ತಾನೆ. ಅಣ್ಣ ಏನಣ್ಣ ಮಾಡಿದ್ಯಾ ಇವತ್ತು ಅಂತಾನೆ ಹರಿ. ಪುಳ್ಕ ಅಂತಾನೆ ಮುತ್ತು. ನಮಗೆಲ್ಲ ಪುಳ್ಕ, ನಿನಗೆ ಸೈಟ್ ಹತ್ರ ಪುಳ್ಕ ಅಂತಾನೆ ಹರಿ. ಏಯ್ ಸುಮ್ಮನಿರೋ ಅಂತಾನೆ ಮುತ್ತು. ಅಣ್ಣ ಪುಳ್ಕದ ಜೊತೆ ಏನು ಮಾಡಿದ್ಯಾ ಅಂತಾನೆ ಮೈ. ಆಲೂ ಫ್ರೈ, ಹೋಗಿ ತಿನ್ನೋಗು ಅಂತಾನೆ ಮುತ್ತು. ಅಣ್ಣ ನಾನು ತರಕಾರಿ ತಿನ್ನಲ್ಲ ಅಂತ ಗೊತ್ತಲ್ವಾ ಅಂತಾನೆ ಮೈ. ಹಾಗೆಲ್ಲ ಇಲ್ಲ ಕಣು, ನಿನಗೆ ಇಷ್ಟ ಅಂತ ಎಗ್ ಬುರ್ಜಿ ಮಾಡಿದ್ದೀನಿ ಅಂತಾನೆ ಮುತ್ತು. ಅಣ್ಣ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಮೈ ಹೊರಡ್ತಾನೆ. ಒಂದು ನಿಮಿಷ ಅಂತ ಒಂದು ಗಿಫ್ಟನ್ನು ತಂದು ಕೊಡ್ತಾನೆ ಮುತ್ತು. ಏನಣ್ಣ ಇದು ಅಂತಾನೆ ಮೈ. ತೆಗ್ದು ನೋಡು ಅಂತಾನೆ ಮುತ್ತು. ಮೈ ಓಪನ್ ಮಾಡಿ ಅದರಲ್ಲಿರೋ ಶರ್ಟನ್ನು ನೋಡ್ತಾನೆ. ಅಣ್ಣ ಅಂತ ಖುಷಿ ಆಗ್ತಾನೆ. ಚೆನ್ನಾಗಿದೆಯಾ ಅಂತಾನೆ ಮುತ್ತು. ಅಣ್ಣ ಮೈಗೆ ಮಾತ್ರ ಸ್ಪೆಷಲ್ಲಾ, ನಮಗೇನಿಲ್ವಾ ಅಂತಾನೆ ಹರಿ. ಏಯ್ ಅವ್ನು ಕಾಲೇಜಿಗೆ ಹೋಗೋನು ಕಣೋ, ಅವನಿಗೆ ಬೇಕಾಗುತ್ತೆ, ನೀನು ಇರೋದನ್ನು ನೆಟ್ಟಾಗಿ ಹಾಕೋ ಫಸ್ಟ್ ಅಂತಾನೆ ಮುತ್ತು. ನೋಡು ಮೈ, ನೀನು ಕಿರೀಟಮ್ಮ ಅಂತ ನಿನ್ನ ಮೇಲೆ ಎಲ್ರಿಗೂ ಲವ್ ಜಾಸ್ತಿ ಅಂತಾನೆ ಹರಿ. ಹೇಗಿದೆಯೋ ಅಂತಾನೆ ಮುತ್ತು. ಅಣ್ಣ ಚೆನ್ನಾಗಿದೆ ಅಂತಾನೆ ಮೈ. ಕೊಡು ಇಲ್ಲಿ, ಸೈಜ್ ಸರಿಯಾಗಿದೆಯಾ ನೋಡೋಣ ಅಂತಾನೆ ಹರಿ. ಆಗ ನಟರಾಜ ಮನೆ ಒಳಗಡೆ ಬರ್ತಾರೆ. ಅವರನ್ನು ನೋಡ್ತಾನೆ ಮೈ. ನಂತರ ಹರಿ ಶರ್ಟನ್ನು ಮೈಗೆ ಹಿಡಿದು ಸರಿಯಾಗಿದೆಯಾ ನೋಡ್ತಾನೆ. ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂತ ಮುತ್ತನ್ನ ತಪ್ಕೋತಾನೆ ಮೈ. ಆಗ ಚಂದನ ಬಂದು, ಅಣ್ಣ ಗ್ಯಾರೇಜ್ ಪೂಜೆ ಯಾವಾಗ ಇಟ್ಕೊಳ್ಳೋಣ ಅಂತಾಳೆ. ಮುಂದಿನ ಶುಕ್ರವಾರ ತುಂಬ ಚೆನ್ನಾಗಿದೆ ಅಂತಮ್ಮ, ಅವತ್ತೇ ಮಾಡೋಣ ಅಂತಾನೆ ಮುತ್ತು. ಸರಿ ಅಣ್ಣ. ಅಂಕಲ್ ಒಂದು ನಿಮಿಷ, ಪೂಜೆಗೆ ನೀವು ಬರಬೇಕು, ಮಿಸ್ ಮಾಡಬೇಡಿ ಅಂತಾಳೆ ಚಂದನ. ಯಾವ ಪೂಜೆಗಮ್ಮ ಅಂತಾರೆ ನಟರಾಜ. ಅಯ್ಯೋ ಗ್ಯಾರೇಜ್ ಪೂಜೆ ಅಂಕಲ್ ಅಂತಾಳೆ ಚಂದನ. ಆ ಪೂಜೆಗೆ ನಾನು ಬಂದು ಏನಮ್ಮ ಮಾಡಲಿ ಅಂತಾರೆ ನಟರಾಜ. ಏನು ಅಂಕಲ್ ನೀವು ಹೀಗೆ ಹೇಳ್ತಿದ್ದೀರಾ, ದುಡ್ಡು ಕೊಡೋಕ್ಕೂ ಹೋದಾಗಲೂ ನೀವು ಬರಲಿಲ್ಲ, ಪೂಜೆಗೆ ನೀವು ಬರಬೇಕು ಅಷ್ಟೇ ಅಂತಾಳೆ ಚಂದನ. ಅಯ್ಯ ಹೋಗಮ್ಮ ಅಂತಾರೆ ನಟರಾಜ. ಅಂಕಲ್ ಬರಬೇಕು ಅಂದರೆ ಬರಬೇಕು ಅಷ್ಟೇ ಅಂತಾಳೆ ಚಂದನ. ಎಲ್ಲನೂ ನೀನೇ ಹೇಳಿಬಿಡ್ತೀಯಾ, ನಾವು ಮಾತಾಡೋಕ್ಕೇನಾದರೂ ಬಿಡ್ತೀಯಾ ನೀನು ಅಂತ ನಟರಾಜ ಹೋಗ್ತಾರೆ. ಆಗ ಚಂದನ, ಮೈ ನೀನು ಕಾಲೇಜಿಗೆ ಹೋಗಲ್ವಾ ಅಂತಾಳೆ. ಇವಾಗ ಹೊರಡಬೇಕು ಹೊತ್ತಿಗೆ ಅಂತಾನೆ ಮೈ. ಸರಿ ನನ್ನ ಗಾಡೀಲಿ ನನ್ನ ಜೊತೆನೇ ಬಾ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ನಾನಿನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೀನಿ ಅಂತಾಳೆ ಚಂದನ. ಕೆಲಸನ, ಏನು ಕೆಲಸ ಅತ್ತಿಗೆ ಅಂತಾನೆ ಮೈ. ಯಾಕೆ ಮೈ, ಹೇಳದೇ ಇದ್ರೆ ಬರಲ್ವಾ ಅಂತಾಳೆ ಚಂದನ. ಇಲ್ಲ ಅತ್ತಿಗೆ ಬರ್ತೀನಿ ಅಂತಾನೆ ಮೈ. ಮೈನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾನೆ ಹರಿ. ನಾನು ಯಾಕೆ ನಿಮ್ಗೆ ಹೇಳಬೇಕು, ಬಾಯ್ ಮೈ ಅಂತಾಳೆ ಚಂದನ. ಬಾಯ್ ಅಣ್ಣ ಅಂತ ಮೈ ಹೋಗ್ತಾನೆ. ಚಂದನ ಅವರೇ, ಮೈನ ಕರ್ಕೊಂಡು ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಹರಿ ಯೋಚನೆ ಮಾಡ್ತಾನೆ. ಈಚೆ ಮೈ ಚಂದನ ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿತಾ ಇರ್ತಾರೆ. ಅತ್ತಿಗೆ ಇವತ್ತೇನಾದರೂ ಸ್ಪೆಷಲ್ಲ, ದೇವಸ್ಥಾನ ಕರ್ಕೊಂಡು ಬಂದಿದ್ದೀರಾ ಅಂತಾನೆ ಮೈ. ಹಾಗೇನೂ ಇಲ್ಲ ಮೈ, ಬೇಗ ಹೊರಡ್ತಲ್ವಾ, ಇನ್ನೂ ಟೈಮ್ ಇತ್ತು, ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ ಅಂತಾಳೆ ಚಂದನ. ಇಬ್ಬರು ಆರತಿನ ತಗೊಂಡು ಹೊರಗಡೆ ಬಂದು ಕೂತ್ಕೋತಾರೆ. ಮೈ, ನಾನು ಇನ್ಮೇಲೆ ಕೈ ಮಾಡಬಾರ್ದಿತ್ತು ಅಂತಾಳೆ ಚಂದನ. ಪರವಾಗಿಲ್ಲ ಅತ್ತಿಗೆ, ನನಗೆ ಹೊಡೆಯೋದಕ್ಕೆ ಬೈಯೋದಕ್ಕೆ ಆ ಎಲ್ಲ ಅಧಿಕಾರ ನಿಮಗಿದೆ ಅತ್ತಿಗೆ, ನಾನು ತಪ್ಪು ಮಾತಾಡಿದೆ ಅಂತ ನೀವು ನನಗೆ ಹೊಡೆದ್ರಿ, ಆದರೆ ಆ ವಯ್ಯಂಗೆ ಏನೂ ಹೇಳಿಲ್ಲ, ಯಾಕೆ ಅಂತಾನೆ ಮೈ. ಮೈ, ನಾನು ನಿನಗೊಂದು ವಿಷಯ ಹೇಳ, ಅಂಕಲ್ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನೋಡು ಮೈ, ಪ್ರತಿಯೊಂದು ವ್ಯಕ್ತಿ ಹಿಂದೆನೂ ಒಂದೊಂದು ಕತೆ ಇರುತ್ತೆ, ಆ ಕತೆ ಹೇಳೋಕ್ಕಾಗದೇ ಇರೋದು ಕೂಡ ಆಗಿರುತ್ತೆ. ಈಗ ನೋಡು ಮೈ, ಒಬ್ಬ ವ್ಯಕ್ತಿ ನಮಗೆ ಬೇಕು ಅಂತ ಯೋಚನೆ ಮಾಡಿದಾಗ ಅವನು ಏನೇ ಮಾಡಿದ್ರು ಏನೇ ಹೇಳಿದ್ರು ಅದು ನಮಗೆ ಸರಿ ಅಂತ ಅನಿಸುತ್ತೆ. ಅದೇ ಆ ವ್ಯಕ್ತಿ ನಮಗೆ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದಾಗ ಆ ವ್ಯಕ್ತಿ ಸರಿಯಾಗಿ ಮಾಡಿದ್ರು ಸರಿಯಾಗಿ ಹೇಳಿದ್ರು ಅದು ನಮಗೆ ತಪ್ಪು ಅಂತಲೇ ಅನಿಸುತ್ತೆ. ಅಂಕಲ್ ವಿಷಯದಲ್ಲೂ ಅದೇ ಆಗಿರೋದು ಮೈ ಅಂತಾಳೆ ಚಂದನ. ಅದಕ್ಕೆ ನನಗೊಂದು ಅರ್ಥ ಆಗ್ತಿಲ್ಲ, ಆ ವಯ್ಯಂಗೆ ನೀವು ಯಾಕಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತಾನೆ ಮೈ. ಯಾಕಂದರೆ ನಿನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳು ನನಗೆ ಗೊತ್ತು ಮೈ ಅಂತಾಳೆ ಚಂದನ. ಏನು ವಿಷಯ ಗೊತ್ತು ನನಗೂ ಹೇಳಿ ಅತ್ತಿಗೆ ಅಂತಾನೆ ಮೈ. ಸದ್ಯಕ್ಕೆ ನಾನು ಅದನ್ನೆಲ್ಲ ನಿನಗೆ ಹೇಳೋಕ್ಕಾಗಲ್ಲ ಮೈ, ಆದರೆ ಒಂದು ವಿಷಯ ಹೇಳ್ತೀನಿ ಕೇಳ್ತೀಯಾ ಅಂತಾಳೆ ಚಂದನ. ಹೇಳಿ ಅಂತಾನೆ ಮೈ. ಇಷ್ಟು ವರ್ಷ ನಿಮ್ಮ ಅಮ್ಮ ನಿನ್ನನ್ನು ಬಿಟ್ಟು ಅವರು ಆಗಿರೋ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಆ ಜೀವನದಲ್ಲಿ ಎಷ್ಟೋ ವಿಷಯಗಳು ನಡೆದೋಗಿದೆ, ಅವರಿಗೆ ಆ ವಿಷಯನೇ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದೆ, ಅವರು ಅದಕ್ಕೆ ಹೋಗಿದ್ದಾರೆ. ಅವರು ಮತ್ತೆ ಬರಬೇಕು ಅನಿಸಿದರೆ ಯಾವಾಗ ಬೇಕಿದ್ದರೂ ಬರಬಹುದು ಅಲ್ವಾ, ಆ ಆಯ್ಕೆನೂ ಇದೆ. ಆದರೆ ಅವ್ರು ಯಾವತ್ತೂ ನಿನ್ನನ್ನು ಆಯ್ಕೆ ಮಾಡಲ್ಲ ಮೈ. ನಾನು ಹೇಳಿದ್ದು ನಿನಗೆ ಸ್ವಲ್ಪ ಹಾರ್ಶ್ ಅಂತ ಅನಿಸ್ಬೋದು, ನಮ್ಮಮ್ಮಂಗೆ ನಾನು ಬೇಡವಾ ಅನ್ನೋದು ಯಾರಿಂದಲೂ ಸಹಿಸ್ಕೊಳ್ಳೋಕ್ಕೆ ಆಗದೇ ಇರೋ ವಿಷಯನೇ, ಆದರೆ ಅದೇ ಸತ್ಯ. ಬಲವಂತವಾಗಿ ನಾವು ಯಾರಿಗೂ ನಮ್ಮ ಜೊತೆ ಇರಿ ಅಂತ ಹೇಳೋಕ್ಕಾಗಲ್ಲ, ಅದು ಅಮ್ಮ ಆದರೂ ಅಷ್ಟೇ, ಇಲ್ಲ
ಒಂದಂತೂ ಸತ್ಯ, ನಿನ್ನ ತಂದೆ ಯಾವ ತಪ್ಪು ಮಾಡಿಲ್ಲ. ಅದನ್ನು ನೀನು ಮೊದಲು ಅರ್ಥ ಮಾಡ್ಕೊ. ಮನೇಲಿ ಎಲ್ರಿಗೂ ನೀನಂದರೆ ತುಂಬ ಇಷ್ಟ. ನಿನಗೋಸ್ಕರ ಅವ್ರು ಏನು ಮಾಡೋದಕ್ಕೂ ರೆಡಿ ಇದ್ದಾರೆ. ನಿನ್ನ ಖುಷಿಲೇ ಅವರೆಲ್ಲರೂ ಖುಷಿನ ಕಾಣ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಿನಗೆ ಯಾವ ಪ್ರೀತಿ ಬೇಕು ಮಯಿ ಅಂತಾಳೆ ಚಂದನ. ಅದು ನನಗೆ ಗೊತ್ತು ಅತ್ತಿಗೆ. ಮುತ್ತು ಅಣ್ಣ, ಹರಿಯಣ್ಣ, ಕಂಟಿ ಅಣ್ಣ ನನ್ನ ತುಂಬ ಪ್ರೀತಿಸ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಚಂದನ. ಮತ್ತಿನ್ನೇನು, ನಡೆದಿರೋದನ್ನು ಕೆಟ್ಟ ಕನಸು ಅಂತ ಮತ್ಬಿಡು ಮಯಿ. ಎಲ್ಲರ ಜೊತೆ ನೀನು ಖುಷಿಯಾಗಿರು. ಜೀವನ ಇನ್ನೂ ತುಂಬ ಇದೆ ಮಯಿ, ನೀನು ಖುಷಿಯಾಗಿರಬೇಕು ಮಯಿ. ಎಲ್ಲಿ ಸ್ಮೈಲ್ ಮಾಡು ನೋಡೋಣ ಅಂತಾಳೆ ಚಂದನ. ಮಯಿ ನಗ್ತಾನೆ. ಹೀಗೆ ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತಾಳೆ ಚಂದನ. ಈಚೆ ಮಯಿ ಗಾಡೀಲಿ ಬರ್ತಾ ಅತ್ತಿಗೆ ಇಲ್ಲೇ ನಿಲ್ಲಿಸಿ ಅಂತ ಹೇಳ್ಕೊತಾನೆ. ಯಾಕೆ, ಅಲ್ಲೇ ಬಿಡ್ತೀನಿ ಬಾ ಅಂತಾಳೆ ಚಂದನ. ಅಷ್ಟು ದೂರ ಯಾಕೆ, ಇಲ್ಲೇ ಡಿಪೋ ಇದೆಯಲ್ಲ, ಇಲ್ಲಿಂದಲೇ ಹೋಗ್ತೀನಿ ಅಂತಾನೆ ಮಯಿ ನಾನು ಬಸ್ ಬರೋವರೆಗೂ ವೆಯ್ಟ್ ಮಾಡಲಾ ಅಂತಾಳೆ ಚಂದನ. ಪರವಾಗಿಲ್ಲ ಅತ್ತಿಗೆ, ನೀವು ಹೊರಡಿ, ನಾನು ಹೋಗ್ತೀನಿ ಅಂತಾನೆ ಮಯಿ. ಸರಿ ಮಯಿ, ನೀನು ಕಾಲೇಜಿಗೆ ಹೋಗಿದ ತಕ್ಷಣ ನನಗೊಂದು ಮೆಸೇಜ್ ಹಾಕು ಅಂತಾಳೆ ಚಂದನ. ಅತ್ತಿಗೆ ಥ್ಯಾಂಕ್ಸ್ ಅಂತಾನೆ ಮಯಿ ಖುಷಿಯಾಗಿರೋ ಮಯಿ. ನೀನು ಡಲ್ ಆಗಿದ್ರೆ ಮನೇಲಿ ಯಾರ ಮುಖದಲ್ಲೂ ನಗುನೇ ಇರಲ್ಲ. ನನ್ನನ್ನು ಸೇರಿಸಿ ಹೇಳ್ತಿರೋದು. ನಾನು ಹೊರಡ್ತೀನಿ ಅಂತ ಚಂದನ ಹೋಗ್ತಾಳೆ. ಆಗ ಹರಿ ಬಂದು, ಮಯಿ ಇಲ್ಲೇನೋ ಮಾಡ್ತಾ ನಿಂತಿದ್ಯಾ ಅಂತಾನೆ. ಬಸ್ಸಿಗೆ ಕಾಯ್ತಿದ್ದೀನಿ ಅಣ್ಣ, ಅತ್ತಿಗೆ ಇಲ್ಲೇ ನನ್ನ ಡ್ರಾಪ್ ಮಾಡಿದ್ರು ಅಂತಾನೆ ಮಯಿ. ನೀನು ನಿಮ್ಮ ಅತ್ತಿಗೆ ಎಲ್ಲಿಗೆ ಹೋಗಿದ್ರಿ ಅಂತಾನೆ ಹರಿ. ದೇವಸ್ಥಾನಕ್ಕೆ ಅಂತಾನೆ ಮಯಿ. ದೇವಸ್ಥಾನಕ್ಕ ಅಂತಾನೆ ಹರಿ. ಹ್ಞೂ ಅಣ್ಣ, ಅತ್ತಿಗೆ ಎಷ್ಟು ಒಳ್ಳೆಯವ್ರು ಗೊತ್ತಾ ಅಂತಾನೆ ಮಯಿ. ಅದು ನನಗೆ ಯಾವಾಗಲೇ ಗೊತ್ತು, ಮುಂದೆ ಹೇಳು ಅಂತಾನೆ ಹರಿ. ಅತ್ತಿಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ಅಂತಾನೆ ಮಯಿ. ಏನು ಮಾತಾಡಿದ್ರು ಅಂತ ಹರಿ ಅಂದಾಗ ಮೈ ಮಾತಾಡಿದ್ದನ್ನೆಲ್ಲ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ್ರೇನೋ ಅಂತ ಹರಿ ಕೇಳ್ತಾನೆ. ಹ್ಞೂ ಅಣ್ಣ, ಅತ್ತಿಗೆ ಕೇಳಿದ್ಮೇಲೆ ನಾನು ಯಾಕೆ ಹೀಗಿದ್ದೀನಿ ಅನ್ನಿಸ್ತು. ಅತ್ತಿಗೆ ಹೇಳಿದ ಒಂದೊಂದು ಮಾತು ಕೂಡ ನನ್ನ ಕತ್ತಲಿಂದ ಬೆಳಕಿಗೆ ಕರ್ಕೊಂಡು ಬಂದ ಹಾಗೆ ಅನ್ನಿಸ್ತು ಅಂತಾನೆ ಮೈ. ನಮ್ಮವರು ಸೂಪರ್ ಅಲ್ವೇನೋ, ಅವರಿಗೆ ಈ ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಮೆಚ್ಯೂರಿಟಿ ನೋಡು. ನನ್ನ ತಮ್ಮನ ನನ್ನ ಮೇಲೆ ನನಗಿಂತ ಅವರಿಗೆ ಪ್ರೀತಿ ಜಾಸ್ತಿ ಅಂತಾನೆ ಹರಿ. ನನಗೆ ಇವಾಗ ಏನೋ ಒಂಥರ ಹೊಸ ಎನರ್ಜಿ ಬಂದಾಗ ಅನಿಸ್ತಿದೆ ಅಂತಾನೆ ಮೈ. ಇದಕ್ಕೆ ನೀ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಹರಿ. ಯಾಕೆ ಅಂತಾನೆ ಮೈ. ಅಂತ ಅತ್ತಿಗೆ ನಾನು ನಿನಗೆ ಕೊಟ್ಟಿರೋದಕ್ಕೆ ಅಂತಾನೆ ಹರಿ. ಅದು ನಿಜನೇ, ಆದರೂ ಡೌಟಪ್ಪ. ಮೆಚ್ಯೂರಿಟಿ ಇರೋ ಅತ್ತಿಗೆಗೆ ನೀನು ಹೇಗೆ ಮ್ಯಾಚ್ ಆಗ್ತೀಯಾ? ತಮಾಷೆ ಮಾಡಿದೆ ಕಣೋ, ನಗಣ್ಣ ಅಂತ ಕಚ್ಕೊಳೆ ಮಾಡ್ತಾನೆ ಮೈ. ಈಚೆ ಕಂಟಿ ಫೋನಲ್ಲಿ ಡಿಸೈನ್ ನೋಡ್ತಾ, ಬ್ಯಾಟ್ರಿ ನೋಡು, ಈ ಡಿಸೈನ್ ಚೆನ್ನಾಗಿದೆ ಅಲ್ವಾ ಅಂತಾನೆ. ಸಖತ್ತಾಗಿದೆ ಅಣ್ಣ ಅಂತಾನೆ ಬ್ಯಾಟ್ರಿ. ನಮ್ಮ ಗ್ಯಾರೇಜ್ಗೆ ಈ ಥರ ಡಿಸೈನ್ ಮಾಡಿಸೋಣ ಅಂತಾನೆ ಕಂಟಿ. ಇದ್ಯಾರು ಮಾಡಿಕೊಟ್ರು ಅಣ್ಣ ಅಂತಾನೆ ಬ್ಯಾಟ್ರಿ. ನಮ್ಮ ಅತ್ತಿಗೆ, ಅವರು ಆರ್ಕಿಟೆಕ್ಟ್ ಅಲ್ವಾ, ಅವರೇ ನಮ್ಮ ಗ್ಯಾರೇಜ್ಗೋಸ್ಕರ ಈ ಥರ ಡಿಸೈನ್ ಮಾಡಿ ಕಳಿಸಿದ್ದಾರೆ ಅಂತ ಕಂಟಿ ಹೇಳ್ತಾನೆ. ಆಗ ವೈಭವಿ ಬರ್ತಾಳೆ. ಬಾ ವೈಭವಿ ಕೂತ್ಕೋ ಅಂತಾನೆ ಕಂಟಿ. ಯಾಕತ್ತಿಗೆ ಡಲ್ ಆಗಿದ್ದೀರಾ ಅಂತಾನೆ ಬ್ಯಾಟ್ರಿ. ಏನು ಮಾಡೋದು, ಲವ್ ಮಾಡೋಕ್ಕೂ ಮುಂಚೆ ಚೆನ್ನಾಗೇ ಇದ್ದೆ, ಲವ್ ಮಾಡಿದ ಮೇಲೆ ಹೀಗಾಗಿದ್ದೀನಿ ಅಂತಾನೆ ವೈಭವಿ. ಅಣ್ಣನೂ ನಿಮ್ಮನ್ನು ಲವ್ ಮಾಡ್ತಿದ್ದಾನೆ, ಅವನು ನಿಮ್ಮ ಥರ ಇಲ್ವಲ್ಲ ಅಂತಾನೆ ಬ್ಯಾಟ್ರಿ. ಏನೇ ಆದರೂ ನಿಮ್ಮ ಅಣ್ಣಂಗೆ ತಾನೇ ನೀನು ಸಪೋರ್ಟ್ ಮಾಡೋದು ಬಿಡು ಅಂತಾಳೆ ವೈಭವಿ ಡಿಸೈನ್ ನೋಡು ಅಂತ ಫೋನ್ ತೋರಿಸ್ತಾನೆ ಕಂಟಿ. ಏನದು ಅಂತಾಳೆ ವೈಭವಿ. ನಮ್ಮ ಗ್ಯಾರೇಜ್ಗೆ ಈ ಥರ ಡಿಸೈನ್ ಮಾಡಿಸೋಣ ಅಂತ, ಚೆನ್ನಾಗಿದೆ ಅಲ್ವಾ ಅಂತಾನೆ ಕಂಟಿ. ಹೋ, ಈ ಡಿಸೈನ್ ನೀನಾ ಮಾಡಿದ್ದು ಅಂತಾಳೆ ವೈಭವಿ. ನಾನಲ್ಲ, ನಮ್ಮ ಅತ್ತಿಗೆ ಅಂತಾನೆ ಕಂಟಿ. ಇದೆಲ್ಲ ನನಗೆಲ್ಲೇ ಗೊತ್ತಾಗುತ್ತೆ, ನಮ್ಮ ಅತ್ತಿಗೆನೇ ಐಡಿಯಾ ಕೊಟ್ಟಿದ್ದು ಅಂತಾನೆ. ಪರವಾಗಿಲ್ವಾ ಕಂಟಿ, ನಿಮ್ಮ ಅತ್ತಿಗೆ ನಿನಗೋಸ್ಕರ ಎಕ್ಸ್ಟ್ರಾ ಕೆಲಸ ಮಾಡಿ ದುಡ್ಡೆಲ್ಲ ಕೊಡ್ತಾರೆ, ಮತ್ತು ಈ ಡಿಸೈನ್ ಎಲ್ಲ ಮಾಡಿಕೊಡ್ತಾರೆ ಅಂತಾಳೆ ವೈಭವಿ ಈ ಡಿಸೈನ್ ನೋಡು ಅಂತ ಇನ್ನೊಂದು ತೋರ್ಸೋಕೆ ಹೋಗ್ತಾನೆ ಕಂಟಿ. ನನಗೆ ಯಾಕೆ ತೋರಿಸ್ತಿದ್ಯಾ, ನಿಮ್ಮ ಮನೇಲಿ ತುಂಬ ಜನ ಇದ್ದಾರಲ್ಲ, ಅವ್ರಿಗೆ ತೋರಿಸು, ಅವ್ರ ಜೊತೆನೇ ಮಾತಾಡು ಅಂತಾಳೆ ವೈಭವಿ. ಈಗ ನಿನ್ನ ಜೊತೆ ಮಾತಾಡ್ತಿದ್ದೀನಲ್ವಾ ಅಂತಾನೆ ಕಂಟಿ. ನಾನು ಫೋನ್ ಮಾಡಿದರೆ ಮಾತಾಡಲ್ಲ, ನನಗೆ ಸ್ವಲ್ಪನೂ ಟೈಮ್ ಕೊಡಲ್ಲ ಕಂಟಿ, ನೀನು ತುಂಬ ಬದಲಾಗ್ಬಿಟ್ಟೆ ಅಂತಾಳೆ ವೈಭವಿ. ಇಲ್ಲ ವೈಭವಿ ಅನ್ನುವಾಗ ಕಂಟಿಗೆ ಕಾಲ್ ಬರುತ್ತೆ. ಬ್ಯಾಟ್ರಿ ಸರ್ವಿಸ್ ಇದೆ ಅಂತ ಹೇಳಿದರು, ಮರ್ತೇ ಹೋಯ್ತಲ್ಲೋ. ವೈಭವಿ ಇಲ್ಲೇ ಇರು, ಬರ್ತೀನಿ 5 ನಿಮಿಷ ಅಂತಾನೆ ಕಂಟಿ. ಇಷ್ಟೊತ್ತವರೆಗೂ ಫೋನ್ ನೋಡ್ತಿದ್ದೆ, ಆವಾಗ ಕೆಲಸ ಇರಲ್ವಾ ಅಂತಾಳೆ ವೈಭವಿ. ಬರ್ತೀನಿ ಇರು ಈಗ ಅಂತ ಕಂಟಿ ಹೋಗ್ತಾನೆ. ಆಗ ವೈಭವಿನೂ ಅಲ್ಲಿಂದ ಹೋಗಿ ಬಿಡ್ತಾಳೆ. ಈಚೆ ಹರಿ ಕಾರಲ್ಲಿ ಒಬ್ಬರು ಲೇಡಿ ಕಸ್ಟಮರ್ಸ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರ ಹತ್ರ ಮಾತಾಡ್ತಾ ಹೋಗ್ತಿರ್ತಾನೆ. ಆಗ ಅವರಿಗೆ ಕಾಲ್ ಬರುತ್ತೆ. ಹೇಳಿ, ಮದುವೆ ವಿಷಯಕ್ಕೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ, ಏನೇ ಹೇಳಿ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆ ಬಾಯ್, ಆಮೇಲೆ ಕಾಲ್ ಮಾಡ್ತೀನಿ ಅಂತಾಳೆ. ಆಗ ಹರಿ ಮಿರರಲ್ಲಿ ಅವರನ್ನೇ ನೋಡ್ತಾ ಇರ್ತಾನೆ. ನಂತರ ಮೇಡಮ್ ನಿಮ್ಮ ವಯಸ್ಸು ಎಷ್ಟು ಅಂತಾನೆ. ವಾಟ್ ಅಂತಾಳೆ ಅವಳು. ತಪ್ಪು ತಿಳ್ಕೊಬೇಡಿ, ಇನ್ನೂ ಚಿಕ್ಕ ಹುಡುಗಿ ಥರ ಕಾಣ್ತಿದ್ದೀರಾ, ಮನೇಲಿ ಮದುವೆ ಪೋಸ್ಟು ಅಂತಿದ್ದೀರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ, ಇಷ್ಟ ಇಲ್ಲದೆ ಇರೋ ಮದುವೆ ಆಗಬಾರ್ದು ಅಂತಾನೆ ಹರಿ. ಆಗ ಚಂದನ ಕಾಲ್ ಮಾಡ್ತಾಳೆ. ಹೇಳಿ ಮೇಡಮ್ ಅಂತಾನೆ ಹರಿ. ಡ್ರೈವ್ ಮಾಡ್ತಿದ್ದೀರಾ ಅಂತಾಳೆ ಚಂದನ. ಹಾಂ, ಕಸ್ಟಮರ್ ಇದ್ದಾರೆ, ಹೇಳಿ ಮೇಡಮ್ ಅಂತಾನೆ ಹರಿ. ಅದು ಸಂಜೆ ನೀವೇ ನನ್ನ ಆಫೀಸ್ ಹತ್ರ ಬಂದು ಪಿಕ್ ಮಾಡ್ತೀರಾ ಅಂತಾಳೆ ಚಂದನ. ಹಾಂ ಬರ್ತೀನಿ ಮೇಡಮ್, ಸರಿ ಅಂತಾನೆ ಹರಿ. ನಿಮಗೇನು ತೊಂದರೆ ಇಲ್ಲ ತಾನೆ ಅಂತಾಳೆ ಚಂದನ.
ನಿಮ್ಮನ್ನು ಪಿಕ್ ಮಾಡೋಕ್ಕೆ ನನಗೇನು ತೊಂದರೆ ಮೇಡಮ್, ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಆಫೀಸ್ ಮುಗಿಯೋ ಟೈಮ್ಗೆ ಕರೆಕ್ಟಾಗಲ್ಲಿರ್ತೀನಿ ಅಂತಾಳೆ ಹರಿ. ಸರಿ ಮೇಡಮ್ ಅಂತ ಫೋನ್ನ ಕಟ್ ಮಾಡದೆ ಅಲ್ಲೇ ಇಡ್ತಾನೆ ಹರಿ. ಹರಿಯವರೇ ಅಂತಾಳೆ ಚಂದನ ಲೈನಲ್ಲೇ ಇರ್ತಾಳೆ. ಮೇಡಮ್ ನಾವೇನು ಮಾತಾಡ್ತಿದ್ವಿ ಅಂತ ಕಸ್ಟಮರ್ ಹತ್ರ ಕೇಳ್ತಾನೆ ಹರಿ. ಅದೇ ಮದುವೆ ವಿಷಯ ಅಂತಾಳೆ ಅವಳು. ಹಾಂ, ಅದೇ ಮದುವೆ ವಿಷಯ. ನೋಡಿ ಮೇಡಮ್, ನಾವು ಮದುವೆಯಲ್ಲಿ ಎಡವಿದ್ರೆ ನಮ್ಮ ಇಡೀ ಲೈಫಲ್ಲಿ ಎಡವ್ದಂಗೆ, ಹುಷಾರಾಗಿರಬೇಕು. ಮದುವೆ ಅನ್ನೋದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟು ಮೇಡಮ್ ಅಂತೆಲ್ಲ ಹರಿ ಹೇಳುವಾಗ ಅವಳು ಹಲೋ ಮದುವೆ ಆಗ್ತಾ ಇರೋದು ನನ್ನ ತಂಗಿಗೆ, ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತಾಳೆ. ಸಾರಿ ಮೇಡಮ್, ನೀವು ಮಾತಾಡೋದನ್ನು ಕೇಳಿಸ್ಕೊಂಡು ನಿಮಗೆ ಮದುವೆ ಅಂದ್ಕೊಂಡೆ ಅಂತಾನೆ ಹರಿ. ನಾನು ಮಾತಾಡೋದನ್ನು ನೀವು ಯಾಕೆ ಕೇಳಿಸ್ಕೋಬೇಕು ಹೇಳಿ ಅಂತಾಳೆ ಅವಳು. ಸಾರಿ ಮೇಡಮ್, ತಪ್ಪು ತಿಳ್ಕೊಬೇಡಿ ಅಂತಾನೆ ಹರಿ. ನೀವು ಮಿರರ್ ನೋಡ್ಕೊಂಡು ಮಾತಾಡೋದು ಬಿಟ್ಟು ಮುಂದೆ ನೋಡಿಕೊಂಡು ಕಾರ್ ಓಡಿಸಿ ಅಂತಾಳೆ ಅವಳು. ಅದನ್ನೆಲ್ಲ ಕೇಳಿಸ್ಕೊಂಡ ಚಂದನ ಇವರು ಈ ಜನ್ಮದಲ್ಲೇ ಬದಲಾಗಲ್ಲ ಅನಿಸುತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ. ಈಚೆ ಮೈ ಬರ್ತಾ ಇರುವಾಗ ಒಂದು ಮಗು ಅಮ್ಮನ ಹತ್ರ ಬೆಲೂನ್ ಬೇಕು ಅಂತ ಆಟ ಮಾಡ್ತಾ ಇರುತ್ತೆ. ಆಗ ಮೈ ಬಂದು ಅಣ್ಣ 2 ಬಲೂನ್ ಕೊಡಿ ಅಂತ ತಗೊಂಡು ಆ ಮಗುವಿಗೆ ಒಂದು ಬೆಲೂನ್ನ ಕೊಡ್ತಾನೆ. ಒಂದನ್ನು ತಾನೇ ಇಟ್ಕೋತಾನೆ. ನಿನ್ನ ಹತ್ರ ಅಮ್ಮ ಇದ್ಲು, ಆದರೂ ಬಲೂನ್ ಬೇಕು ಅಂತ ಹೇಳ್ತಿದ್ದೆ. ನನ್ನ ಹತ್ರ ಬಲೂನ್ ಇದೆ, ಆದರೆ ಅಮ್ಮನೇ ಇಲ್ಲ ಅಂತ ಕೋಮಲನ ನೆನ್ಪು ಮಾಡ್ಕೋತಾನೆ ಮೈ. ಈಚೆ ಹರಿಚಂದನ ಆಫೀಸ್ ಹತ್ರ ಬಂದು ನಿಂತು, ಪರವಾಗಿಲ್ಲ ಬೇಗನೆ ಬಂದಿದ್ದೀನಿ, ನಮ್ಮ ಅವರಿಗೋಸ್ಕರ ಕಾಯೋದ್ರಲ್ಲಿ ಏನೋ ಒಂದು ಸಂತೋಷ ಇದೆ. ಏನೇ ಆದರೂ ಚಂದನ ಅವರು ಈ ಹರಿಗೆ ವೈಫ್ ಅಲ್ವಾ, ಕಾಯೋಣ. ಇನ್ನೂ ಬಂದಿಲ್ಲ, ಫೋನ್ ಮಾಡಿಬಿಡ್ಲಾ? ಬೇಡ, ಅವರೇ ಬರಲಿ. ಯಾಕೆ ಬರೋಕ್ಕೆ ಹೇಳಿರಬೇಕು ಅನ್ನುವಾಗ ಚಂದನ ಬರ್ತಾಳೆ. ಮೇಡಮ್ ಅಂತಾನೆ ಹರಿ. ಹರಿಯವರೇ ಹೊರಡೋಣವಾ ಅಂತಾಳೆ ಚಂದನ. ಬನ್ನಿ ಕೂತ್ಕೊಳ್ಳಿ ಅಂತ ಅವರನ್ನು ಕೂರಿಸಿ ತಾನು ಕೂತ್ಕೋತಾನೆ ಹರಿ. ಮೇಡಮ್ ಇವತ್ತು ಏನು ವಿಶೇಷ, ಬರೋಕ್ಕೆ ಹೇಳಿದ್ರಿ ಅಂತಾನೆ. ವಿಶೇಷ ಇದೆ ಹರಿಯವರೇ ಅಂತ ನಾಚ್ಕೋತಾಳೆ ಚಂದನ. ಅದೇನು ಅಂತ ಹೇಳಿ ಮೇಡಮ್. ಹರಿಯವರೇ, ಅದು ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಅಂತಾಳೆ ಚಂದನ. ಹೇಳಿ ಮೇಡಮ್ ಅಂತ ಹರಿ ಅಂದಾಗ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಚಂದನ ಹೇಳ್ತಾಳೆ. ಹೇಗಾದರೂ ಹೇಳಿ ಮೇಡಮ್ ಅಂತಾನೆ ಹರಿ. ಅದು ನನಗೆ ನೀವು ಅಂದರೆ ತುಂಬ ಇಷ್ಟ ಅಂತ ನಾಚ್ಕೋತಾಳೆ ಚಂದನ. ಎಸ್ ನಿಮಗೆ ನಾನಂದರೆ ತುಂಬ ಇಷ್ಟನಾ ಅಂತ ಹರಿ ಖುಷಿ ಆಗ್ತಾನೆ. ಸ್ಟಾರ್ಟಿಂಗಲ್ಲಿ ನೀವು ನನಗೆ ಪ್ರೌಡ್ ಅಂತಲೇ ಅನ್ನಿಸ್ತಿದ್ರಿ, ಆದರೆ ನಿಮ್ಮ ಜೊತೆ ಸಮಯ ಕಳೀತಾ ನನಗೆ ನಿಮ್ಮ ಜೊತೆ ಇದ್ದಿದ್ದು ಅಭಿಪ್ರಾಯನೇ ಚೇಂಜ್ ಆಯಿತು. ನನಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನು ಪ್ರೀತಿಸೋಕ್ಕೆ ಶುರು ಮಾಡಿದೆ ಅಂತಾಳೆ ಚಂದನ. ಮೇಡಮ್ ಏನು ಹೇಳ್ತಿದ್ರಿ, ಇನ್ನೊಂದು ಸಲ ಹೇಳಿ ಅಂತಾನೆ ಹರಿ. ಹೌದು ಹರಿಯವರೇ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ಅಂತಾಳೆ ಚಂದನ. ನೀವು ನನ್ನ ಪ್ರೀತಿಸ್ತಿದ್ದೀರಾ? ಅಪ್ಪ ದೇವರೇ, ಇವತ್ತು ಯಾವ ಬಂಗ್ಲೆಯಿಂದ ಎದ್ದು ಬನ್ನೋ ಏನೋ. ಮೇಡಮ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೇ ಖುಷಿಗೆ ಅಂತ ಮುತ್ತು ಕೊಡೋಕೆ ಹೋಗಿ ಬೀಳೋಕ್ಕೆ ಶುರುವಾಗಿ ಕನಸಿನ ಲೋಕದಿಂದ ಈಚೆ ಬಂದು, ಕನಸ ಇದು ಅಪ್ಪ ಗಣೇಶ, ಈ ಕನಸು ನನಸಾಗೋ ಹಾಗೆ ಮಾಡಪ್ಪ, ನಿನ್ನ ದೇವಸ್ಥಾನಕ್ಕೆ 101 ತೆಂಗಿನಕಾಯಿ ಹೊಡಿತೀನಿ ಅಂತಾನೆ ಹರಿ. ಈಚೆ ಮೈ ಮುತ್ತು ಕೆಲಸ ಮಾಡೋ ಸೈಟ್ ಹತ್ರ ಬಂದಿರ್ತಾನೆ. ನಿಮಗೆ ಕನ್ನಡ ನಹಿ, ಅಣ್ಣಂಗೆ ಹಿಂದಿ ನಹಿ, ಇಬ್ಬರು ಅದು ಹೇಗೆ ಮಾತಾಡ್ತೀರಾ ಅಂತ ಮಹಿಮಾ ಹತ್ರ ಕೇಳ್ತಿರ್ತಾನೆ. ಅವ್ರು ಮಾತಾಡೋದು ಸಮಜೆ ಅಂತ ಹೇಳ್ತಾಳೆ ಮಹಿಮಾ. ನಿಮಗೆ ಅಣ್ಣನ ಜೊತೆ ಕನ್ನಡ ಮಾತಾಡೋಕ್ಕೆ ಇಷ್ಟನಾ, ನಾನು ಹೇಳ್ಕೊಡ್ತೀನಿ ಅಂತ ನೀವು ಅಣ್ಣಂಗೆ ಪೊರ್ಕಿ ಅಂತ ಹೇಳಿದರೆ ಅಣ್ಣ ತುಂಬ ಇಂಪ್ರೆಸ್ ಆಗಿಬಿಡ್ತಾನೆ ಅಂತಾನೆ ಮೈ. ಆಗ ಮಹಿಮಾ ಹೋಗಿ ಮುತ್ತುಗೆ ನೀನೊಬ್ಬ ಪೊರ್ಕಿ ಅಂತಾಳೆ. ನಾನಾ ಅಂತಾನೆ ಮುತ್ತು. ನೀನೊಬ್ಬ ಪೊರ್ಕಿ ಅಂತಾಳೆ ಮಹಿಮಾ. ಹಾಗೆ ಶಾಕ್ನಿಂದ ನೋಡ್ತಾನೆ ಮುತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.